ಒಂದು ಸಮುವೇಲನು 14ನೇ ಅಧ್ಯಾಯ 6ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಒಂದು ವೇಳೆ ಯೆಹೋವನು ತಾನೇ ನಮಗೋಸ್ಕರ ಕಾರ್ಯ ನಡೆಸುವನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನ ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ಒಂದು ನಡೆಸುವವನಾಗಿದ್ದಾನೆ. ತನ್ನ ಕಾರ್ಯದಲ್ಲಿ ನಮ್ಮನ್ನ ನಡೆಸಿಕೊಂಡು ಹೋಗುವವನಾಗಿದ್ದಾನೆ. ಏನೆಂದರೆ ದೇವರ ಆತ್ಮನಿಗೆ ನಾವೇನ್ ಮಾಡಬೇಕು, ಬಿಟ್ಟು ಕೊಡಬೇಕು. ಕರ್ತನೆ, ನೀನ್ ನನ್ನ ಜೀವಿತದಲ್ಲಿ ಕ್ರಿಯೆ ಮಾಡು ಸ್ವಾಮಿ. ದೇವರೇ, ಅಪ್ಪ, ನಾನು ನಡೆದು ಹೋಗುವಂತಹ ಮಾರ್ಗದಲ್ಲಿ, ಬರುವಂತಹ ಮಾರ್ಗದಲ್ಲಿ ನೀನ್ ನನ್ನ ಸಂಗಡಿಗನಾಗಿರು. ನೀನ್ ನನ್ನ ಜೀವಿತದಲ್ಲಿ ಕಾರ್ಯ ಮಾಡು ಸ್ವಾಮಿ. ನೀನ್ ನನ್ನ ಜೀವಿತದಲ್ಲಿ ಬಲವನ್ನ ಸಾಧಿಸು ಸ್ವಾಮಿ ಅಂತ ಹೇಳುವಾಗ, ಕರ್ತನು ನಮ್ಮ ಜೀವಿತದಲ್ಲಿ ಆತನು ಏನ್ ಮಾಡುವವನಾಗಿದ್ದಾನಂದ್ರೆ ತನ್ನ ಕಾರ್ಯವನ್ನ ನಮ್ಮ ಮುಂದೆ ಕೊಂಡು ಬರುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರ, ಶಾದ್ರಕ್ ಮೇಷಕ್ ಅಬೇದ್ನೆಗೋರ ಜೀವಿತದಲ್ಲಿ ನೋಡುವಾಗ ಕರ್ತನ ಏನ್ ಮಾಡಿದನು, ಉರಿಯುವ ಆವಿಗೆ ಒಳಗಿಂದ ದೇವರು ಅವ್ರನ್ನ ಏನ್ ಮಾಡುವವರಾಗಿದ್ದಾರೆ ಅಂದ್ರೆ ಹೊರಗಡೆ ಕರೆದುಕೊಂಡು ಬರುವವರಾಗಿದ್ದಾರೆ. ಅಲ್ಲಿ ನೋಡುವಾಗ ರಾಜನಾಗಿರುವಂತಹ ಅವನೇನ್ ಮಾಡ್ತಾನೆ, ತೆಗೆದುಕೊಂಡು ಹೋಗಿ ಶಾದ್ರಕ್ ಮೇಷಕ್ ಅಬೇದ್ನೆಗೋರನ್ನ ಉರಿಯುವಂತಹ ಆವಿಗೆ ಒಳಗಡೆ ಹಾಕುವಾಗ ಅವರಲ್ಲಿದ್ದಂತಹ ಒಂದೇ ಒಂದು ಮಾತು, ಕರ್ತನು ನಮ್ಮನ್ನ ರಕ್ಷಿಸುತ್ತಾನೆ ಎಂದು. ಇವತ್ತು ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ರಕ್ಷಿಸುವವನಾಗಿದ್ದಾನೆ. ತನ್ನ ಕಾರ್ಯವನ್ನ ಬೆಂಕಿಯ ಮಧ್ಯದಲ್ಲಿಯೂ ಕೂಡ ಆತನು ನಮ್ಮ ಜೀವಿತದಲ್ಲಿ ತೋರಿಸಿಕೊಡುವವನಾಗಿದ್ದಾನೆ. ಇವತ್ತು ಅನೇಕವಾಗಿ ನಾವು ನೆನೆಸುತ್ತೇವೆ, ಈ ಒಂದು ಬೆಂಕಿಯ ಮಧ್ಯದಲ್ಲಿ ನಾನು ಹೇಗೆ ಹಾದು ಹೋಗಬೇಕು, ಈ ಒಂದು ಪರಿಸ್ಥಿತಿಯ ನಡುವೆಯಲ್ಲಿ ನಾನು ಹೇಗೆ ಹಾದು ಹೋಗಬೇಕು ಎಂದು ಅನೇಕವಾಗಿ ನಾವು ಯೋಚಿಸುತ್ತೇವೆ. ಪ್ರೀತಿಯುಳ್ಳ ದೇವ ಜನರೇ, ಶಾದ್ರಕ್ ಮೇಷಕ್ ಅಬೇದ್ನೆಗೋರೊಂದಿಗೆ ಇದ್ದಂತಹ ದೇವರು ಇವತ್ತು ನಮ್ಮೊಂದಿಗೆ ಆತನ ಏನ್ ಮಾಡುವವನಾಗಿದ್ದಾನೆ, ಇರುವವನಾಗಿದ್ದಾನೆ. ಸೌಲನ ಮಗನಾಗಿರುವಂತಹ ಯೋನಾಥನನೊಂದಿಗೆ ಇದ್ದಂತಹ ದೇವರು ಇವತ್ತು ನಮ್ಮೊಂದಿಗೆ ಇರುವವನಾಗಿದ್ದಾರೆ. ತನ್ನ ಕಾರ್ಯವನ್ನ ಫಿಲಿಷ್ಟಿಯರ ದಂಡಿನಲ್ಲಿ ಆತನ ಏನ್ ಮಾಡುವವನಾಗಿದ್ದಾನೆ, ತೋರ್ಪಡಿಸುವುದಕ್ಕೆ ಆತನು ಶಕ್ತನಾಗಿರುವವನಾಗಿದ್ದಾನೆ. ಇವತ್ತು ನಮಗೆ ವಿರೋಧವಾಗಿ ಅನೇಕ ಶತ್ರುವಿನ ಸೈನ್ಯ ಅದೇನ್ ಮಾಡಬಹುದು, ಕೂಡಿಕೊಂಡು ಬರಬಹುದು. ಆದರೆ ದೇವರು ನಮ್ಮ ಪರವಾಗಿ ಇರುವಾಗ ಆ ಫಿಲಿಷ್ಟಿಯರ ದಂಡಿನಲ್ಲಿ ದೇವರು ಏನ್ ಮಾಡುವವರಾಗಿದ್ದಾರೆ, ತನ್ನ ಕಾರ್ಯವನ್ನು ತೋರ್ಪಡಿಸಿ ಕೊಡುವವರಾಗಿದ್ದಾರೆ. ಯೆಹೋವ ದೇವರು ಇವತ್ತು ನಮ್ಮೊಂದಿಗೆ ಇರುವುದರಿಂದ ನಾವು ಇವತ್ತೇನ್ ಮಾಡಬಾರದು, ಕಳವಳ ಪಡಬಾರದು. ಆತನು ತನ್ನ ಕಾರ್ಯವನ್ನ ತೋರ್ಪಡಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನ ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನೀನ್ ಕಾರ್ಯವನ್ನ ಮಾಡಿ, ಯೋನಾಥನನ ಜೀವಿತದಲ್ಲಿ ನೀನ್ ಹೇಗೆ ನಿನ್ನ ಕಾರ್ಯವನ್ನ ಸಾಧಿಸಿದೆಯೋ ಅದೇ ಪ್ರಕಾರವೇ ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ನೀನ್ ಕಾರ್ಯವನ್ನ ಸಾಧಿಸಿ ಫಿಲಿಷ್ಟಿಯರ ದಂಡುಗಳನ್ನ ನೀನ್ ತೆಗೆದುಹಾಕಿ ನಮ್ಮನ್ನು ಜಯಘೋಷದಲ್ಲಿ ನೀನ್ ನಡೆಸು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೇನ್, ಆಮೇನ್.